ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಏನ್ ಹೇಳ್ತಿದ್ದೇನೆ ಅಂದ್ರೆ ಇಂಟೀಜರ್ಸ್. ಹೋಲ್ ನಂಬರ್ ಆಯ್ತು, ನ್ಯಾಚುರಲ್ ನಂಬರ್ ಆಯ್ತು. ನೆಕ್ಸ್ಟ್ ಬರೋದು ಯಾವುದು? ಇಂಟೀಜರ್. ಇಂಟೀಜರ್ಗಿಂತ ಮೊದಲು ಏನ್ ಮಾಡೋಣ ಅಂದ್ರೆ ಯಾವ್ದೋ ಒಂದು ಗೇಮ್ ತಗೊಳ್ಳಿ. ಹೀಗೆ ನೀವೇನ್ ಮಾಡತ್ತೀರಿ, ಹೀಗೆ ಎಷ್ಟು ಇದು ಟೇಪ್ ತಗೊಂಡಿರಿ, ಆ ಟೇಪ್ ಮೇಲೆ ಹೀಗೆ ನಂಬರ್ಸ್ನ ನೀವು ಈ ಪೇಪರ್ ಇಲ್ಲ ಏನೋದು ಅಂತ ತಗೊಂಡು ಅದ್ರ ಮೇಲೆ ಹೀಗೆ ನಂಬರ್ಸ್ ಬರ್ದಿರಿ ಅಂತ ಅನ್ಕೋ. ಏನು ಹೀಗೆ ನಂಬರ್ಸ್ನ ಬರ್ದಿರಿ, ನಂಬರ್ಸ್ 9 ತನ ಬರ್ದಿನಂತ ಅನ್ಕೊಳ್ಳಿ. ನೀವೇನ್ ಮಾಡತ್ತೀರಿ, ಇಲ್ಲಿ ನೀವೇ ಯಾರೋ ಒಬ್ರು ನಿಂತೀರಿ ಅಂತ ಅನ್ಕೊಳ್ಳಿ. ನೀವೇನ್ ಮಾಡತ್ತೀರಿ, ಹೆಂಗ್ ಆಟ ಆಡತ್ತೀರಿ ಅಂದ್ರ, ಇಲ್ಲಿ ಇಬ್ರಿಗೆ ತಗೊಳ್ಳೋಣ, ಇದು ಎ ಅಂತ ತಗೊಳ್ಳೋಣ, ಇದು ಬಿ. ಎ ಅನ್ನೋ ಪರ್ಸನ್, ಎ ಅನ್ನೋ ವ್ಯಕ್ತಿ ಏನ್ ಮಾಡ್ತಿದ್ದಾನೆ, 0 ಇಂದ ಅವ 2 ಸ್ಟೆಪ್ ಮುಂದೆ ಹೋಗತ್ತಾನ, ಮತ್ತೆ 3 ಸ್ಟೆಪ್ 1 2 3 4 ಅಂದ್ರೆ ಮತ್ತೆ 4 ಸ್ಟೆಪ್ ಮುಂದೆ ಹೋಗತ್ತಾನ. ಇವ ಏನ್ ಮಾಡತ್ತಾನ, 2 ಸ್ಟೆಪ್ ಪ್ಲಸ್ 4 ಸ್ಟೆಪ್ ಅಷ್ಟು ಮುಂದೆ ಹೋಗತ್ತಾನ ಅಂತ ಹೇಳತ್ತಾರ. ಏನ್ ಮಾಡತ್ತಾನ, ಫಸ್ಟ್ ಏನ್ ಮಾಡ್ತಾನ, 2 ಸ್ಟೆಪ್ ಮೂವ್ ಆಗ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ, 4 ಸ್ಟೆಪ್ ಮೂವ್ ಆಗತ್ತಾನ. ಹೆಂಗ್ ಮೂವ್ ಆಗಕತ್ತಾನ, ಹೇಗೆ ಮೂವ್ ಆಗತ್ತಾನೆ ಇವ, ಯಾವ ತರ ಮೂವ್ ಆಗತ್ತಾನೆ ಇವ, ಹೇಳಿ ನೋಡೋಣ, ಯಾವ ತರ ಮೂವ್ ಆಗತ್ತಾನೆ ಇವ. ಹೆಂಗ್ ಹೋಗಕತ್ತಾನ, ಮುಂದೆ ಹೋಗತ್ತಾನ. ಮುಂದೆ ಅಂದ್ರೆ ನೀವು ಫಾರ್ವರ್ಡ್, ಏನು ಫಾರ್ವರ್ಡ್ ಮೂವ್ ಆಗಕತ್ತಾನ. ಇವ ಏನ್ ಮಾಡಕತ್ತಾನ, 2 ಸ್ಟೆಪ್ ಹೋಗತ್ತಾನ, 4 ಸ್ಟೆಪ್ ಹೋಗತ್ತಾನ. ಆದ್ರೆ ಏನ್ ಮಾಡತ್ತಾನ, ಬ್ಯಾಕ್ವರ್ಡ್ ಹಿಂದ್ ಹೋಗಕತ್ತಾನ. ಏನ್ ಮಾಡತ್ತಾನ, ಹಿಂದ್ ಹೋಗತ್ತಾನ, ಹಿಂದು ಬ್ಯಾಕ್ವರ್ಡ್. ಏನ್ ಮಾಡತ್ತಾನ ಇವ ಹಿಂದ್ ಹೋಗತ್ತಾನ, ಇವ ಮುಂದ್ ಹೋಗತ್ತಾನ. ಹೆಂಗ್ ಹೋಗಕತ್ತಾನ, 2 ಸ್ಟೆಪ್ ಮುಂದ್ ಹೋಗತ್ತಾನ, ಮತ್ತೆ 4 ಸ್ಟೆಪ್ ಮುಂದ್ ಹೋಗತ್ತಾನ. ಇವ ಹಿಂಗ್ ಹೋದ. ಇವ ಹೆಂಗ್ ಹೋಗಕತ್ತಾನ ಅಂದ್ರ, ಎ ಅನ್ನೋ ಪರ್ಸನ್ ಇದು ಆಯ್ತು, ಇದು ನೋಟ್ ಮಾಡ್ಕೊಳ್ಳಿ. ಇವ ಹೋಗಿದ್ದೋ ಅಂದ್ರೆ ಎ ಅನ್ನೋ ವ್ಯಕ್ತಿ. ಇನ್ ನೆಕ್ಸ್ಟ್ ಏನ್ ಮಾಡಿ, ಬಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂದ್ರೆ, ಅವ 2 ಸ್ಟೆಪ್ ಬ್ಯಾಕ್ವರ್ಡ್ ಅಂತ ಹೇಳತ್ತಾರ. ಇಲ್ಲಿ 2 ಸ್ಟೆಪ್ ಬ್ಯಾಕ್ವರ್ಡ್ ಅಂದ್ರೆ ಇಲ್ಲಿ 0 ಇಂದ ಇಲ್ಲಿಂದ ಹೋಗತ್ತಾನ. ಅಂದ್ರೆ ಹಿಂದ್ ಹೋಗತ್ತಾನ. ನೀವೇನ್ ಮಾಡ್ತೀರಿ, ಇದೇ ತರ ಟೇಪ್ ಇಲ್ಲಟ್ ಹಚ್ತೀರಿ. ಇಲ್ಲಿ 0 ಹಚ್ತೀರಿ, ಈ ಕಡೆ 9 ತನ ಹಚ್ತೀರಿ. ಅಂದ್ರೆ ನೀವೇನ್ ಮಾಡ್ತೀರಿ, ಇಲ್ಲಿ ನಿಮ್ಗೆ ಇಲ್ಲಿ ಹಿಂದೆ ಏನೂ ಇಲ್ಲ, ಅದಕ್ಕೆ ನೀವೇನ್ ಮಾಡ್ತೀರಿ, ಇಂಥ ದಿನ ಒಂದು ಟೇಪ್ ತಗೊಂಡು ಇಲ್ಲಿ ಟೇಪ್ ಹಚ್ತೀರಿ. ಎಲ್ಲಿ ತನ, 9 ತನ. ಅವ ಹಿಂದೆ ಹೋಗಾಕತ್ತಾನಂತ ಹಿಂಗೆ ನೀವು ಆಟ ಆಡುವಾಗ ಹೇಳ್ತೀರಿ. ಆದ್ರೆ ಮೆಥಮೆಟಿಕ್ಸ್ ಒಳಗ ಅವ ಹಿಂದ್ ಹೋಗಾಕತ್ತಾನು ಅಂದ್ರೆ ಎಲ್ಲಿ ಬ್ಯಾಕ್ವರ್ಡ್ 1 ಸ್ಟೆಪ್ ಪ್ಲಸ್ 4 ಸ್ಟೆಪ್ ಅಂತ ಬರೀತೀರಿ. ಎಷ್ಟಂತ ಹಾಗೆ ಬರೀತೀರಿ. ಅದಕ್ಕಾಗಿ ಏನ್ ಬಂತಂದ್ರೆ, ಹಿಂದೆ ಹೋಗಾತಾನಂತ ಹೇಳೋದಿಕ್ಕೆ ನಾವು ಈ ಸೈನ್ ಯೂಸ್ ಮಾಡ್ತೀವಿ. ಅಂದ್ರೆ ಎಷ್ಟು ಸ್ಟೆಪ್ ಹಿಂದೆ ಹೋಗ್ಯದಾನೆ, -2 ಮತ್ತೆ 4 ಸ್ಟೆಪ್ ಮತ್ತು -4 ಅಂದ್ರೆ ಹಿಂದೆ ಹೋಗಾತಾನೆ. ಅಂದ್ರೆ ಅಪೋಸಿಟ್ ಹೋಗಾತಾನಂತ ಅವಾಗ ಏನ್ ಮಾಡ್ತೀವಿ ನಾವು, ಮೈನಸ್ ಸೈನ್ ರಿಪ್ರೆಸೆಂಟ್ ಮಾಡ್ತೀವಿ. ಈ ತರ ಹಿಂಗೆ ನಂಬರ್ ಬಂದ್ರೆ ಏನಂತಾರೆ, ನೆಗೆಟಿವ್ ನಂಬರ್ಸ್. ಅಂದ್ರೆ ಇಲ್ಲಿ ನೆಗೆಟಿವ್ ನಂಬರ್ಸ್ ಬಂತು ಅಂದ್ರೆ ಇಲ್ಲಿ ನೋಡಿ, ಈಗ ಇಂಟಿಜರ್ಸ್ ನಿಮ್ಗೆ ಅರ್ಥ ಆಗ್ತೈತಿ. ನೆಗೆಟಿವ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಇವು ಏನ್ ನಂಬರ್ಸ್ ಇರ್ತಾವಲ್ಲ ಅದ್ರ ಅಪೋಸಿಟ್ ನೇಚರ್ ಇರ್ತೈತಿ. ಇದು 1 +1 ಇರ್ತೈತಿ.
ನೆಗೆಟಿವ್ ನಂಬರ್ ಏನು -1, 2 -2 ಈ ತರ ನೆಗೆಟಿವ್ ನಂಬರ್ ಅರ್ಥ ಆಯ್ತಾ. ನೆಗೆಟಿವ್ ನಂಬರ್ ಯಾಕೆ ಬರ್ತಂದ್ರೆ ಬ್ಯಾಕ್ವರ್ಡ್ ಹೋಗತ್ತಾನಂತ ಹೇಳೋದಕ್ಕೆ ಈ ಕಂಡೀಷನ್ ಅಲ್ಲಿ. ಮತ್ತೆ ಪ್ರಾಫಿಟ್ ಲಾಸ್ ಒಳಗೆ ಪ್ರಾಫಿಟ್ ಆದ್ರೆ ನೀವು ಪ್ಲಸ್ ಪಾಯಿಂಟ್ಸ್ ಆಗ್ತೈತಿ ನಿಮಗೆ, ಲಾಸ್ ಆದ್ರೆ ಮೈನಸ್ ಪಾಯಿಂಟ್ಸ್ ಆಗ್ತಾವ ನಿಮಗೆ. ಅಲ್ಲಿ ಪ್ರಾಫಿಟ್ ಲಾಸ್ ರೀಪ್ರೆಸೆಂಟ್ ಮಾಡುವಾಗ ನಿಮ್ಗೆ ಏನ್ ಬೇಕು, ನೆಗೆಟಿವ್ ನಂಬರ್ಸ್ ಬೇಕು. ಲಾಸ್ ರೀಪ್ರೆಸೆಂಟ್ ಮಾಡಕ ನೆಗೆಟಿವ್ ನಂಬರ್ಸ್ ಬೇಕು, ಪ್ರಾಫಿಟ್ ರೀಪ್ರೆಸೆಂಟ್ ಮಾಡಕ ಪಾಸಿಟಿವ್ ನಂಬರ್ಸ್ ಬೇಕು. ಅರ್ಥ ಆಯ್ತಾ. ಪ್ರಾಫಿಟ್ ಅಂದ್ರೆ ಅಲ್ಲಿ ನಿಮ್ಗೆ ಲಾಭ ಆಗ್ತೈತಿ, ಲಾಸ್ ಅಂದ್ರೆ ಹಾನಿ ಆಗ್ತೈತಿ. ಹಾನಿ ಆದ್ರೆ ನೆಗೆಟಿವ್ ನಂಬರ್ಸ್. ಅರ್ಥ ಆಯ್ತಾ. ಹಾನಿ ಆಗಿದ್ದು ನೆಗೆಟಿವ್ ನಂಬರ್ಸ್, ಲಾಭ ಆಗಿದ್ದು ಪಾಸಿಟಿವ್ ನಂಬರ್ಸ್. ಅರ್ಥ ಆಯ್ತಾ. ಓಕೆ, ಈ ಕೇಸಲ್ಲಿ ನೀವ್ ಏನ್ ಮಾಡ್ತೀರಿ, ನೆಗೆಟಿವ್ ನಂಬರ್ಸ್ ತಗೋತೀರಿ. ಈಗ ಅರ್ಥ ಆಯ್ತಾ. ಈಗ ನಾನು ಹೇಳ್ತೀನಿ ಕೇಳಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಂಟೀಜರ್ಸ್. ಇಂಟೀಜರ್ಸ್ ಆರ್ ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್. ಅಂದ್ರೆ ಹೋಲ್ ನಂಬರ್ಸ್ ಅಂದ್ರೆ ಏನು, 0 ಇಂದ ಮುಂದೆ ಇರೋ ನಂಬರ್ಸ್ ಪ್ಲಸ್ ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್ ಅಂದ್ರೆ 0 ಹಿಂದೆ ಬರು. ಮತ್ತೆ ಎಂತ ಕೇಸಲ್ಲಿ ಇದು ಒಬ್ಬ ಮ್ಯಾಥಮೆಟಿಷಿಯನ್ ಏನ್ ಥಿಂಕ್ ಮಾಡದ ಅಂದ್ರೆ 0 ಹಿಂದ್ಗಡೆನು ನಂಬರ್ಸ್ ಇರ್ಬೋದಲ್ಲ ಅಂತ ಅವನ ಮೈಂಡ್ ಅಲ್ಲಿ ಬಂತು. ಅಂತ ನಂಬರ್ಸಿಗೆ ಅವ ನೆಗೆಟಿವ್ ನಂಬರ್ಸ್ ಅಂತ ಕೊಟ್ಟಾದ್ಮೇಲೆ 0 ಹಿಂದ್ಗಡೆನು ನಂಬರ್ಸ್ ಇದಾವೆ, ಅವು ಅಪೋಸಿಟ್ ನೇಚರ್ ಒಳಗೆ ಬಿಹೇವ್ ಆಗ್ತೈತಿ. ಅದಕ್ಕಾಗಿ ಅವ್ ನೆಗೆಟಿವ್ ನಂಬರ್ಸ್ ಅಂತ ಕೊಟ್ಟ. ಅದು ಇಂಟೀಜರ್ಸ್ ಒಳಗೆ ಇನ್ಕ್ಲೂಡ್ ಮಾಡ್ಕೊಂಡವ. ಇಂಟೀಜರ್ಸ್ ಏನ್ ಹೇಳ್ತೈತಿ ಡೆಫಿನಿಷನ್, ಹೋಲ್ ನಂಬರ್ ಮತ್ತೆ ನೆಗೆಟಿವ್ ನಂಬರ್ಸ್ ಎರಡು ಕಲೆಕ್ಷನ್ ಅಂದ್ರೆ ಅವು ಎರಡು ತರದ ಗ್ರೂಪ್. ಹೋಲ್ ನಂಬರ್, ಇಂಟೀಜರ್ಸ್, ಅವು ಎರಡು ತರದ ಗ್ರೂಪಿಗೆ ಏನಂತೀವಿ, ಹೋಲ್ ನಂಬರ್ ಮತ್ತೆ ನೆಗೆಟಿವ್ ನಂಬರ್ಸ್ ಅವು ಎರಡು ತರದ ಗ್ರೂಪಿಗೆ ಏನಂತೀವಿ, ಇಂಟೀಜರ್ಸ್. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಬರ್ಕೊಳ್ಳಿ ಚಿಲ್ಡ್ರನ್ಸ್. ಇಂಟೀಜರ್ಸ್ ಇದನ್ನ ರೀಪ್ರೆಸೆಂಟ್ ಮಾಡೋದು Z. ಇಂಟೀಜರ್ಸ್ ಅಂದ್ರೆ ಕಲೆಕ್ಷನ್ ಆಫ್ ಹೋಲ್ numbers and negative numbers. Negative numbers are opposite nature of whole numbers. Negative numbers are opposite nature of whole numbers. Bracket ಒಳಗಡೆ ಬರ್ಕೊಳ್ಳಿ. Negative numbers are opposite nature of whole numbers. ಇದು ನೇಚರ್ ಅತ್ತೆ ಬರ್ಕೊಳ್ಳಿ, ನ್ಯಾಚುರಲ್ ಅಂತ ಬರಿಬೇಡ್ರಿ. ಅಪೋಸಿಟ್ ನೇಚರ್ ಅಂದ್ರೆ ಅದರ ಹೋಲ್ ನಂಬರ್ಸ್ ವಿರುದ್ಧ ನೇಚರ್. ಅಪೋಸಿಟ್ ಅಂದ್ರೆ ವಿರುದ್ಧ, ನೇಚರ್ ಅಂದ್ರೆ ಅದ್ರ ಬಿಹೇವಿಯರ್, ಅದು ಹೆಂಗ ಬಿಹೇವ್ ಮಾಡ್ತೈತಿ ಅಂತ ಹೇಳೋದು. ಅರ್ಥ ಆಯ್ತಾ. ಓಕೆ, ಇದು ಬ್ರಾಕೆಟ್ ಒಳಗಡೆ ಬರ್ಕೊಳ್ಳಿ. ಹಾಗಾದ್ರೆ ಬರ್ಕೊಳ್ಳಿ ಚಿಲ್ಡ್ರನ್ಸ್. ಇಂಟೀಜರ್ಸ್ ಆರ್, ಇಲ್ಲಿ 3 ಡಾಟ್ ಹಾಕಿ ಕೊಮ್ಮ ಕೊಟ್ಟು -3 -2 -1 0 1 2 3 ಟ್ರಿಪಲ್ ಡಾಟ್. ಇವೆಲ್ಲ ಏನು, ಇಂಟೀಜರ್ಸ್. ಬರ್ಕೊಳ್ಳಿ. ಅದ್ರೊಳಗಡೆ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ಯಾವ ಹೇಳಿ,
ಅದನ್ನ ರೀಪ್ರೆಸೆಂಟ್ ಮಾಡೋದು z ಬರೋದು ಮೇಲ್ಗಡೆ ಮೈನಸ್ ಅಂತ ಬರೀತೀವಿ. ಯಾವ್ಯಾವು z ಮೈನಸ್ ಯಾವ್ಯಾವು -1 -2 -3 ಅಪ್ ಟು ಇನ್ಫಿನಿಟಿ. ಅಂದ್ರೆ ಬಹಳಷ್ಟು ನಂಬರ್ಸ್ ಇದ್ದಾವೆ. ನೆಕ್ಸ್ಟ್ ಪಾಸಿಟಿವ್ ಇಂಟೀಜರ್ಸ್. ಇದನ್ನ z ಬರೋದು ಮೇಲ್ಗಡೆ ಪ್ಲಸ್ ಅಂತ ಬರೀತೀವಿ. ಯಾವ್ಯಾವು +1 +2 +3 ಹೀಗೆ ಅದೇ ಬರಿತೀವಿ. ಇಲ್ಲ 1 2 3 ಹೀಗೆ ಆದ್ರೂ ಬರಿತೀವಿ. ಆರ್ ಹೀಗೆ ಅಂದ್ರೂ ಒಂದೇ, ಹೀಗೆ ಅಂದ್ರೂ ಒಂದೇ. ನೋಟ್ ಮಾಡ್ಕೊಳ್ಳಿ. ಇದು ಹೀಗೆ ಬರೆದ್ರೂ ಒಂದೇ, ಹೀಗೆ ಬರೆದ್ರೂ ಒಂದೇ. ನೋಟ್ ಮಾಡ್ಕೊಳ್ಳಿ. ಏನು ಇಂಟೀಜರ್ಸ್ ಅಂದ್ರೆ ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್. ಕಲೆಕ್ಷನ್ ಅಂದ್ರೆ ಗ್ರೂಪ್. ಯಾವ್ದು ಗ್ರೂಪ್? ಹೋಲ್ ನಂಬರ್ ಮತ್ತೆ ನೆಗೆಟಿವ್ ನಂಬರ್. ನೆಗೆಟಿವ್ ನಂಬರ್ಸ್ ಅಂದ್ರೆ ಇವು ನೆಗೆಟಿವ್ ನಂಬರ್ಸ್ ಹಿಂದೆ ಇರೋ ನೆಗೆಟಿವ್ ನಂಬರ್ಸ್. ಹೋಲ್ ನಂಬರ್ ಅಂದ್ರೆ 0 ಇಂದ ಮುಂದೆ ಇರೋ ನಂಬರ್ಸ್. ಅರ್ಥ ಆಯ್ತಾ? ಇಂಟಿಜರ್ ನ ರೀಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ Z. ನೆಗೆಟಿವ್ ನಂಬರ್ ಅಂದ್ರೆ Z ಮೇಲ್ಗಡೆ ಮೈನಸ್ ಅಂತ ಬರಿತೀವಿ. ಪಾಸಿಟಿವ್ ನಂಬರ್ ಅಂದ್ರೆ Z ಬರೆದು ಮೇಲ್ಗಡೆ ಪ್ಲಸ್ ಅಂತ ಬರಿತೀವಿ. ನೆಗೆಟಿವ್ ನಂಬರ್ಸ್ -1 -2 -3 ಅಪ್ ಟು ನೆಗೆಟಿವ್ ಇನ್ಫಿನಿಟಿ ತನ. ಇಲ್ಲಿ +1 Z ಪಾಸಿಟಿವ್ ಇಂಟಿಜರ್ ಅಂದ್ರೆ +1 +2 +3 ಅಪ್ ಟು ಪಾಸಿಟಿವ್ ಇಂಟಿಜರ್ಸ್, ಅಪ್ ಟು ಪಾಸಿಟಿವ್ ಇನ್ಫಿನಿಟಿ. ಇಲ್ಲಿ ಪ್ಲಸ್ ಅಂತಾನು ಬರಿಬಹುದು, ಇಲ್ಲ 1 2 3 ಹಿಂಗೇನು ಬರಿಬಹುದು. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿದ್ದು. ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಏನಂದ್ರೆ ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಇಂಟೀಜರ್ ಅಂದ್ರೆ ನಾನ್ ಮೀನ್ಸ್ ನಾಟ್ ನೆಗೆಟಿವ್. ಏನು? ನಾಟ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಅಂದ್ರೆ ನಾಟ್ ನೆಗೆಟಿವ್, ನೆಗೆಟಿವ್ ಬಿಟ್ಟು, ಎಕ್ಸೆಪ್ಟ್ ನೆಗೆಟಿವ್ ನಂಬರ್ಸ್. ಏನು? ಎಕ್ಸೆಪ್ಟ್ ನೆಗೆಟಿವ್ ನಂಬರ್ಸ್. Except negative numbers or a negative integers. Except negative integers. ಏನದು? ನಾನ್ ನೆಗೆಟಿವ್ ಇಂಟೀಜರ್. ನಾನ್ ನೆಗೆಟಿವ್ ಅಂದ್ರೆ ನಾಟ್ ನೆಗೆಟಿವ್, ನೆಗೆಟಿವ್ ಇರಬಾರ್ದು. ನೆಗೆಟಿವ್ ಬಿಟ್ಟು ಉಳ್ಕಾದೆಲ್ಲ ಏನು? ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಇರಬಾರ್ದು. ನೆಗೆಟಿವ್ ಬಿಡಿ, ನೆಗೆಟಿವ್ ಬಿಟ್ರೆ ಇಲ್ಲಿ 0 1 2 3 ಅಪ್ ಟು ಇನ್ಫಿನಿಟಿ. ಇವೆಲ್ಲ ಏನಾದ್ರು ನಂಬರ್ಸ್? ಇವೆಲ್ಲ ಎಂತ ನಂಬರ್ಸ್? ನಾನ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಬಿಟ್ಟು ಬರಿಬೇಕು ನಂಬರ್ಸ್. ಎಲ್ಲೇ ನೋಡಿ ನಾನ್ ಅಂತ ವರ್ಡ್ ಬಂದು ಆ ನಂಬರ್ ಏನಾದ್ರೂ ಕೊಟ್ರೆ ಅದು ಅಲ್ಲಿ ಸಪೋಸ್ ಅನ್ಕೊಳ್ಳಿ ನೆಗೆಟಿವ್ ನಂಬರ್ ಅಂತ ಕೊಟ್ರು. ನಾನ್ ನೆಗೆಟಿವ್ ಅಂದ್ರೆ ಎಲ್ಲೇ ಒಂದ್ ನಂಬರ್ ಕೊಟ್ಟು ಅದ್ರ ಹಿಂದೆ ನಾನ್ ಅಂತ ಬರದ್ರೆ ಇಲ್ಲಿ ನೆಗೆಟಿವ್ ನಂಬರ್ ತಗೊಂಡೈತಿ, ನಾನ್ ಅಂತ ಬರ್ದೈತಿ. ನಾನ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಬಿಟ್ಟು ಅಂತ ಮೀನಿಂಗ್ ಆಗ್ತೈತಿ. ನೆಗೆಟಿವ್ ಬಿಟ್ರೆ ಉಳಿದು ಯಾವ 0 1 2 3 ಇವು ನಾನ್ ನೆಗೆಟಿವ್ ಇಂಟೀಜರ್ಸ್. ಮತ್ತೆ ಈ ತರ ನಂಬರ್ಸಿಗೆ ನಾವು ಇನ್ನೊಂದು ಅಂತೀವಿ. ಏನ್ ಹೇಳಿ? ಏನಂತೀವಿ? ರೈಟ್. ಏನಂತೀವಿ? ಹೋಲ್ ನಂಬರ್ಸ್. ಅಂದ್ರೆ ಈಗ ಹೇಳಿ ಚಿಲ್ಡ್ರನ್ಸ್, ನಾನ್ ನೆಗೆಟಿವ್ ನಂಬರ್, ನಾನ್ ನೆಗೆಟಿವ್ ಇಂಟೀಜರ್ಸ್ ಆರ್
ನೆಕ್ಸ್ಟ್ ತಗೊಳ್ಳಿ ಪಾಯಿಂಟ್ ನಾನ್ ಪಾಸಿಟಿವ್ ಅಂದ್ರೆ ನೆಗೆಟಿವ್ ನಂಬರ್ಸ್ ಬಿಟ್ಟು. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಇಲ್ಲಿ ಏನ್ ಮಾಡತ್ತೀವಿ ಅಂದ್ರೆ ನಾನ್ ನೆಗೆಟಿವ್ ಮತ್ತೆ ನಾನ್ ಪಾಸಿಟಿವ್ ಒಳಗಡೆ ನಾವು ಝೀರೋನ ಇನ್ಕ್ಲೂಡ್ ಮಾಡಾಕತ್ತೀವಿ. ಬರೇ ಪಾಸಿಟಿವ್ ಬರೇ ನೆಗೆಟಿವ್ ಕೊಟ್ರೆ ನಾವ್ ಏನ್ ಮಾಡ್ತಿದ್ವಿ, 1 ಇಂದ ತಗೋತಿದ್ವಿ. ನೆಗೆಟಿವ್ ಇಂಟೀಜರ್ಸ್ ಕೊಟ್ರೆ -1 -2 -3 -2 ಇದು -3 -4 ಅಪ್ ಟು ಇನ್ಫಿನಿಟಿ ತನ ತಗೋತಿದ್ವಿ. ಪಾಸಿಟಿವ್ ಇಂಟೀಜರ್ಸ್ ಕೊಟ್ರೆ +1 +2 +3 ಅಪ್ ಟು ಇನ್ಫಿನಿಟಿ ತನ ತಗೋತಿದ್ವಿ. ಇಲ್ಲಿ ನಾನ್ ನೆಗೆಟಿವ್ ಒಳಗಡೆ ಏನ್ ಮಾಡತ್ತೀವಿ ಅಂದ್ರೆ ನೆಗೆಟಿವ್ ಒಳಗಡೆ ಹೋಲ್ ನಂಬರ್ಸ್ ತಗೊಳತ್ತಿದ್ವಿ, ಅಂದ್ರೆ 0 ಇನ್ಕ್ಲೂಡ್ ಆಗ್ತೈತಿ. ಎಲ್ಲೇ ವರ್ಡ್ ನಾನ್ ಅಂತ ಬಂದ್ರೆ ಅಲ್ಲಿ ನಿಮಗೆ 0 ಇನ್ಕ್ಲೂಡ್ ಮಾಡ್ಕೋಬೇಕು ಇಂಟೀಜರ್ಸ್ ಒಳಗಡೆ. ಅರ್ಥ ಆಯ್ತಾ? ಓಕೆ, ಇಂಟೀಜರ್ಸ್ ಒಳಗಡೆ 0 ಇನ್ಕ್ಲೂಡ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನಾನ್ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಬಿಟ್ಟು, ಅಂದ್ರೆ ನಾಟ್ ಪಾಸಿಟಿವ್ ನಂಬರ್ಸ್ ಆರ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್. ಏನು? ನಾಟ್ ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್ ಬಂದ್ರೆ ಇಲ್ಲಿ ನಾನ್ ಅಂತ ಎಲ್ಲೇ ವರ್ಡ್ ಬಂದ್ರೆ ಹೇಳಿದ್ದೆ ನಾನು 0 ಇನ್ಕ್ಲೂಡ್ ಮಾಡ್ಕೋಬೇಕು. ಪಾಸಿಟಿವ್ ಇರಬಾರ್ದು ಅಂದ್ರೆ ಯಾವ್ಯಾವ ಬಂದು ಹೇಳಿ, -3 -2 -1 ಅಪ್ ಟು 0. ಇವೆಲ್ಲ ಎಂತ ನಂಬರ್ಸ್? ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನಾನು ಇದೇ ತರ ಬರ್ದಿದ್ದೀನಿ, ಉಲ್ಟಾ ಬರ್ದೀನಿ. ಯಾಕಂದ್ರೆ ಹೀಗೇನು ಬರಿಬಹುದು, ಇಲ್ಲಾದ್ರೆ 0 -1 ಮುಂದ್ಗಡೆ ವ್ಯಾಲ್ಯೂಸ್ ಬರೋದಿಲ್ಲ ಇವು. ಅದಕ್ಕಾಗಿ ನಾನು ಈ ತರ ಬರ್ದೀನಿ. ಇವು ಹಿಂದೆ ಬಂದಾವೆ ಅಂದ್ರೆ 0 ಹಿಂದೆ ವ್ಯಾಲ್ಯೂಸ್ ಇವು. ಅಂದ್ರೆ 0 ಇಂದ ಹಿಂದೆ ಇರೋ ಎಲ್ಲ ನಂಬರ್ಸ್ ಏನಾದ್ರು ನಾನ್ ನೆಗೆಟಿವ್. 0ನು ಇಲ್ಲಿ ಇನ್ಕ್ಲೂಡ್ ಆಗೈತಿ, 0ನ ನೀವು ತಗೋಬೇಕು. ಇಲ್ಲಿ 0 ಇನ್ಕ್ಲೂಡ್ ಅಂದ್ರೆ ಕನ್ಸಿಡರ್ ಮಾಡ್ಕೋಬೇಕು, 0ನ ತಗೋಬೇಕು. ನಾನ್ ಅಂತ ಬಂದ್ರೆ 0 ಇನ್ಕ್ಲೂಡ್ ಮಾಡ್ಕೋಬೇಕು. ಎಲ್ಲೇ ನಾನ್ ಅಂತ ವರ್ಡ್ ಬಂದ್ರೆ ನೀವೇನ್ ಮಾಡ್ಬೇಕು, 0ನ ಇನ್ಕ್ಲೂಡ್ ಮಾಡ್ಕೋಬೇಕು. ನಾನ್ ಅಂತ ಬಂದ್ರೆ 0ನ ಇನ್ಕ್ಲೂಡ್ ಮಾಡ್ಬೇಕು. ಅದ್ರೊಳಗೂ 0 ಇನ್ಕ್ಲೂಡ್ ಮಾಡೀನಿ, ಮಾಡೋಣ. ಹೋಲ್ ನಂಬರ್ ಆಯ್ತು. ಇಲ್ಲಿ 0 ಇನ್ಕ್ಲೂಡ್ ಮಾಡೀನಿ, ಇವೆಲ್ಲ ನೆಗೆಟಿವ್ ನಂಬರ್ಸ್ ಆಯ್ತು. ಇದಕ್ಕೆ ಬೇರೆ ಯಾವ ನಂಬರ್ ಅಂತ ನಾವು ಹೇಳೋದಿಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಇವೆಲ್ಲ ನೆಗೆಟಿವ್ ನಂಬರ್ಸ್ ಇದಾವೆ, ನೆಗೆಟಿವ್ ಇಂಟೀಜರ್ಸ್ ಆಯ್ತು. ಓಕೆ, ನೋಟ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಏನ್ ಮಾಡಿ ಚಿಲ್ಡ್ರನ್ಸ್, ಕೆಲವೊಂದಿಷ್ಟು ರೂಲ್ಸ್ ಇದಾವೆ. ಇಂಟೀಜರ್ಸ್ ಅಲ್ಲಿ ರೂಲ್ಸ್ ಬರ್ತವೆ. ರೂಲ್ಸ್ ಎದಕ್ಕೆ? ಟು ಸಾಲ್ವ್. ರೂಲ್ಸ್ ಟು ಸಾಲ್ವ್ ಮಾಡೋದಿಕ್ಕೆ ನಮ್ಗೆ ರೂಲ್ಸ್ ಬೇಕು. ಏನ್ ಸಾಲ್ವ್ ಮಾಡೋದಿಕ್ಕೆ? ಪ್ರಾಬ್ಲಮ್ಸ್, ಕ್ಯಾಲ್ಕುಲೇಷನ್ ಸಾಲ್ವ್ ಮಾಡೋದಿಕ್ಕೆ ರೂಲ್ಸ್ ಇದಾವೆ. ಏನಂದ್ರೆ ಫಸ್ಟ್ ರೂಲ್ ಏನಂದ್ರೆ, ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಫಸ್ಟ್ ರೂಲ್ ಏನಂದ್ರೆ, ಎರಡು ಇಂಟೀಜರ್ ತಗೊಂಡ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ವಿ ಹ್ಯಾವ್ ಟು ಆಡ್ ನಂಬರ್ಸ್. ಅಂದ್ರೆ ಇಲ್ಲೊಂದ್ ನಂಬರ್ ತಗೊಳ್ಳಿ, ಇಲ್ಲೊಂದ್ ನಂಬರ್ ತಗೊಳ್ಳಿ, ಇದನ್ನು ಪಾಸಿಟಿವ್ ತಗೊಳ್ಳಿ, ಇದನ್ನು ಪಾಸಿಟಿವ್.
ಅಂದ್ರೆ ಇವು ಎರಡು ಏನದಾವ, ಸೇಮ್ ಅದಾವ. ಎರಡು ಪಾಸಿಟಿವ್ ಇಂಟೀಜರ್ಸ್ ತಗೊಂಡು ನೀವು ಎರಡು ಪಾಸಿಟಿವ್ ಇಂಟೀಜರ್ ಕೊಟ್ರೆ ನೀವು ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಆಡ್ ನಂಬರ್ಸ್ ನ ನಾವು ಆಡ್ ಮಾಡಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ನಂಬರ್ಸ್ ಆಡ್ ಮಾಡಬೇಕು, ದೆನ್ ಪ್ಲೇಸ್ sign as given, place sign as given in the question. ಕ್ವಶನ್ ಒಳಗಡೆ ಎರಡಕ್ಕೂ ಸೈನ್ ಏನ್ ಕೊಟ್ಟಿದ್ದಾರೆ ಆ ಸೈನ್ ಇಡಬೇಕು. ಓಕೆ, ಏನ್ ಹೇಳತೈತಿ ಇಲ್ಲಿ, ಎರಡು ಪಾಸಿಟಿವ್ ಇಂಟೀಜರ್ಸ್ ತಗೊಂಡು ಸಾಲ್ವ್ ಮಾಡುವಾಗ ನೀವೇನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಆಡ್ ನಂಬರ್ಸ್ ನ ನಾವು ಆಡ್ ಮಾಡ್ಬೇಕು. ಏನಂದ್ರೆ ಇಲ್ಲೊಂದು ಯಾವ್ದೋ ನಂಬರ್ ತಗೋತೀರಿ, ಅದನ್ನು ಪಾಸಿಟಿವ್ ತಗೋಬೇಕು. ಆಡ್ ಮಾಡತ್ತೀರಿ ಇನ್ನ ಒಂದ್ ಪಾಸಿಟಿವ್ ಇಂಟೀಜರ್ಲೆ, ಇಲ್ಲಿ ಒಂದು ಪಾಸಿಟಿವ್ ಇಂಟೀಜರ್, ಇಲ್ಲೊಂದು ಪಾಸಿಟಿವ್ ಇಂಟೀಜರ್. ಅಂದ್ರೆ ಇಲ್ಲಿ z ಪ್ಲಸ್, ಇಲ್ಲಿ z ಪ್ಲಸ್, ಇವು ಎರಡು ಆಡ್ ಮಾಡಕತ್ತೀರಿ. ಆಡ್ ಮಾಡುವಾಗ ಹೇಗೆ ಮಾಡ್ಬೇಕಂದ್ರೆ ನಾವು ಇವು z ಪ್ಲಸ್ ಇವು ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಇವು ಎರಡು ನಂಬರ್ಸ್ ನ ಆಡ್ ಮಾಡ್ಬೇಕು. ಆಡ್ ಮಾಡೋಣ, ಇಲ್ಲಿ ಏನ್ ಬರ್ತೈತಿ, z ಪ್ಲಸ್ ಪ್ಲಸ್ z ಪ್ಲಸ್, ಅಂದ್ರೆ ಇವೆರಡು ಆಡ್ ಮಾಡ್ತೀವಿ. ಇದು ಇಲ್ಲಿ ಪ್ಲಸ್ ಇದು ಇಲ್ಲಿ, ಎರಡು ಆಡ್ ಮಾಡೋಣ, ಇದು ವ್ಯಾಲ್ಯೂ ಸಿಗ್ತೈತಿ, ಇಲ್ಲಿ ಏನು ವ್ಯಾಲ್ಯೂ ಸಿಗ್ತೈತಿ, ಆ ವ್ಯಾಲ್ಯೂ ಬರೋಣ. ನೀವೇನ್ ಮಾಡ್ಬೇಕು, ದೆನ್ ಗಿವನ್ ಕ್ವಶನ್ ಅಲ್ಲಿ ಏನ್ ಸೈನ್ ಕೊಟ್ಟಿದ್ದಾರಲ್ಲ ಆ ಸೈನ್ ಇದಕ್ಕೆ ಇಡ್ಬೇಕು. ಅಂದ್ರೆ ಪ್ಲಸ್ ಇಟ್ಟು z ಪ್ಲಸ್, ಇಲ್ಲಿ ಪ್ಲಸ್ ಹಾಕಿ z ಪ್ಲಸ್ ಅಂತ ಬರಿಬೇಕು. ಅರ್ಥ ಆಯ್ತಾ? ಅಂದ್ರೆ ಇದನ್ನು ಒಂದು ಪಾಸಿಟಿವ್ ಇಂಟೀಜರ್, ಇದನ್ನು ಪಾಸಿಟಿವ್ ಇಂಟೀಜರ್, ಇಲ್ಲಿ ಆಡ್ ಮಾಡತ್ತೀವಿ. ಹೇಗೆ ಸಾಲ್ವ್ ಮಾಡೋದಂದ್ರೆ ಇವು ನಂಬರ್ಸ್ ನ ನಾವು ಕೂಡಿಸ್ಬೇಕು, ಅದನ್ ಕೊಟ್ಟಿರೋ ಸೈನ್ ಆಸ್ ಇಟ್ ಈಸ್ ಇಡ್ಬೇಕು. ನಂಬರ್ ಕೂಡ್ಸೋಣ. ಇಲ್ಲಿ ಸಪೋಸ್ ಅನ್ಕೊಳ್ಳಿ, ಇಲ್ಲಿ ಪಾಸಿಟಿವ್ ಇಂಟೀಜರ್ ಅಂದ್ರೆ +1 ತಗೊಳ್ಳಿ, ಇಲ್ಲಿ +2 ತಗೊಳ್ಳಿ, ಇಲ್ಲಿ +1 +2, ಏನು +1 +2 ಅಂದ್ರೆ 1 +2 ಆಯ್ತು. ಇದು +1 ನ 1 ಅಂತ ಬರಿತೀವಿ, +2 ನ 2 ಅಂತ ಬರಿತೀವಿ. ಅವು ಎರಡು ಆಡ್ ಮಾಡಿದ್ರೆ ನಮ್ಗೆ 3 ಬಂತು. ಹೌದು ತಾನೆ? ಇದನ್ನು ಪಾಸಿಟಿವ್, ಇದನ್ನು ಪಾಸಿಟಿವ್, ಇಲ್ಲಿ ಬಂದಿರೋ ಆನ್ಸರ್ ಏನಾಯ್ತು, ಪಾಸಿಟಿವ್ ಆಯ್ತು. ಅಂದ್ರೆ ಇಲ್ಲಿ ಪಾಸಿಟಿವ್ ಸೈನ್ ತಗೊಂಡಿವಿ, ಪಾಸಿಟಿವ್ ಬಂತು. ತಿಳಿತಾ? ಓಕೆ, ಅಂದ್ರೆ ಏನ್ ಮಾಡಿ ಚಿಲ್ಡ್ರನ್ಸ್, ಏನು ಫಸ್ಟ್ ರೂಲ್ ಏನು, ಎರಡು ಸೇಮ್ ಮೈನಸ್ ಮೈನಸ್, ಇದಕ್ಕೂ ಸೇಮ್, ಈ ತರ ಕೊಟ್ರನು ಸೇಮ್. ಏನಂದ್ರೆ ಫಸ್ಟ್ ರೂಲ್ ಏನಂದ್ರೆ ಎರಡು ಸೇಮ್ ಇಂಟೀಜರ್ಸ್ ತಗೋಬೇಕು. ಅಂದ್ರೆ ಇಲ್ಲಿ ಪಾಸಿಟಿವ್ ಇಂಟೀಜರ್ಸ್, ಎರಡು ಪಾಸಿಟಿವ್ ಇಂಟೀಜರ್ ತಗೋತೀರಿ, ಎರಡಕ್ಕೂ ಸೈನ್ ಸೇಮ್ ಇರ್ತೈತಿ. ಸೇಮ್ ಸೈನ್ ಬಂದ್ರೆ ವಿ ಹ್ಯಾವ್ ಟು ಆಡ್ ಅ ನಂಬರ್ಸ್. ಎಲ್ಲೇ ಅಡಿಷನ್ ಇಲ್ಲ ಸಬ್ಟ್ರಾಕ್ಷನ್ ಮಾಡ್ತಿರ್ತೀರಿ, ಅಲ್ಲೇ ಏನಾಗ್ತೈತಿ ಅದು ಕಂಡೀಷನ್ ಮೇಲೆ ಗೊತ್ತಾಗ್ತೈತಿ. ನಿಮಗ ಕ್ವಶನ್ ಅಲ್ಲಿ ಸೇಮ್ ಸೈನ್ ನಂಬರ್ ಬಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಪ್ಲಸ್ ಯಾಕೆ ತಗೊಂಡಿನ ಅಂದ್ರೆ ಎರಡು ನಂಬರ್ಸ್ ತಗೋತೀವಿ ನಾವು. ಎರಡು ಸೇಮ್ ನಂಬರ್ ಬಂದ್ರೆ ನೀವು ವಿ ಹ್ಯಾವ್ ಟು ಆಡ್. ಸಪೋಸ್ ಇಲ್ಲಿ ಪಾಸಿಟಿವ್ ಬಂದ್ರೆ ವಿ ಹ್ಯಾವ್ ಟು ಆಡ್ ನಂಬರ್ಸ್. ದೆನ್ ಸೈನ್ ಏನ್ ಕೊಡ್ಬೇಕು, ಪಾಸಿಟಿವ್ ಸೈನ್ ಇದೆ ಸೊ ಪಾಸಿಟಿವ್ ಕೊಡ್ಬೇಕು, ಆಸ್ ಇಟ್ ಈಸ್ ಸೈನ್ ಇಡಬೇಕು. ನೆಗೆಟಿವ್ ತಗೊಂಡ್ರೆ ವಿ ಹ್ಯಾವ್ ಟು ಆಡ್ ನಂಬರ್ಸ್ ಆಡ್ ಮಾಡ್ಬೇಕು, ಸೈನ್ ಏನ್ ಇಡ್ಬೇಕು, ಕ್ವಶನ್ ಅಲ್ಲಿ ಏನಿದೆ ಅದು ಆಸ್ ಇಟ್ ಈಸ್ ಇಡ್ಬೇಕು. ಫಸ್ಟ್ ರೂಲ್ ಏನು ಇದು, ಅರ್ಥ ಆಯ್ತಾ? ಹಾಗಾದ್ರೆ
ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಬ್ರಾಕೆಟ್ ಅಲ್ಲಿ ಒಂದು ಪಾಸಿಟಿವ್ ಇಂಟಿಜರ್ ತಗೊಳ್ಳಿ. ಆಡ್ ಮಾಡತ್ತೀನಿ. ಏನು ಈಗ ಅನ್ಕ ಇದು ಬೇಡ, ಎಕ್ಸಾಂಪಲ್ ಹೇಳೋದು ಬೇಡ, ನಿಮ್ಗಿನ್ನ ಒಂದು ರೂಲ್ ಬೇಕು. ಇದಿಷ್ಟು ತಗೊಳ್ಳಿ. ಸೇಮ್ ಸೈನ್ ಬಂದ್ರೆ ವಿ ಹ್ಯಾವ್ ಟು ಆಡ್ ಅ ನಂಬರ್ ನ ಆಡ್ ಮಾಡ್ಬೇಕು. ಸೈನ್ ಆಸ್ ಇಟ್ ಈಸ್ ಇರ್ಬೇಕು. ಕ್ವಶನ್ ಅಲ್ಲಿ ಪ್ಲಸ್ ಕೊಟ್ರೆ ಪ್ಲಸ್ ಇಡ್ಬೇಕು, ಮೈನಸ್ ಕೊಟ್ರೆ ಮೈನಸ್ ಇಡ್ಬೇಕು. ಯಾವಾಗ ಅಂದ್ರೆ ಎರಡು ಸೇಮ್ ನಂಬರ್ ಇರ್ಬೇಕು, ಅಂದ್ರೆ ಸೇಮ್ ಸೈನ್ ಇರ್ಬೇಕು. ಅರ್ಥ ಆಯ್ತಾ? ಓಕೆ. ದೆನ್ ಸೆಕೆಂಡ್ ರೂಲ್ ಏನಂದ್ರೆ, ಇಲ್ಲಿ ನೋಡಿ, ಸೆಕೆಂಡ್ ರೂಲ್ ಏನಂದ್ರೆ ನೀವು ಏನ್ ಮಾಡ್ತೀರಿ ಇಲ್ಲಿ ಸೆಕೆಂಡ್ ರೂಲ್ ಅಲ್ಲಿ, ಸೆಕೆಂಡ್ ರೂಲ್ ಏನಂದ್ರೆ, ಸೆಕೆಂಡ್ ರೂಲ್ ನೋಡಿ, ಡಿಫ್ರೆಂಟ್ ಸೈನ್ಸ್ ಹೀಗರೆ ಬರ್ಬೋದು, ಆರ್ ಫಸ್ಟ್ ನೆಗೆಟಿವ್ ನಂಬರ್ ಬಂದು ನೆಕ್ಸ್ಟ್ ಪಾಸಿಟಿವ್ ನಂಬರ್ ಬರ್ಬೋದು. ಈ ತರ ಕೇಸಲ್ಲಿ ನೀವೇನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಬೋತ್ ನಂಬರ್. ವಿ ಹ್ಯಾವ್ ಟು subtract both numbers. Then place in sign of large number. ಏನು ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಕಂಡೀಷನ್, ಫಸ್ಟ್ ಕೇಸ್ ಏನು, ಎರಡು ಸೇಮ್ ಸೈನ್ ಕೊಟ್ರೆ ವಿ ಹ್ಯಾವ್ ಟು ಆಡ್ ನಂಬರ್ಸ್ ಅಂಡ್ ಸೈನ್ ಆಸ್ ಇಟ್ ಈಸ್, ಕ್ವಶನ್ ಅಲ್ಲಿರೋ ಸೈನ್ ಆಸ್ ಇಟ್ ಈಸ್. ಸೆಕೆಂಡ್ ರೂಲ್ ಏನಿದೆ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಬೋತ್ ನಂಬರ್. ಸಬ್ಟ್ರಾಕ್ಟ್ ಹೇಗೆ ಮಾಡ್ತೀವಿ ಅಂದ್ರೆ ಲಾರ್ಜ್ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಸಬ್ಟ್ರಾಕ್ಟ್ ಮಾಡೋದು. ದೆನ್ ಸೈನ್ ಏನ್ ಇಡ್ಬೇಕಂದ್ರೆ ಲಾರ್ಜ್ ನಂಬರ್ ಏನಿರ್ತೈತಿ ಅದ್ರ ಸೈನ್ ಇಡ್ಬೇಕು. ಅರ್ಥ ಆಯ್ತಾ? ಸೆಕೆಂಡ್ ರೂಲ್ ಏನು, ಸೇಮ್ ಸೈನ್ ಕೊಟ್ರೆ ವಿ ಹ್ಯಾವ್ ಟು ಆಡ್ ಮತ್ತೆ ಸೈನ್ ಆಸ್ ಇಟ್ ಈಸ್. ಸೆಕೆಂಡ್ ರೂಲ್ ಡಿಫ್ರೆಂಟ್ ನಂಬರ್ಸ್, ಫಸ್ಟ್ ಪಾಸಿಟಿವ್ ತಗೋರಿ ಇಲ್ಲ ಫಸ್ಟ್ ನೆಗೆಟಿವ್ ತಗೋರಿ, ಎರಡು ತರ ಕೊಟ್ರೆ ನೀವು ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಬೋತ್ ನಂಬರ್. ದೆನ್ ಪ್ಲೇಸ್ ಸೈನ್ ಯಾವ್ದು ಇಡ್ಬೇಕಂದ್ರೆ ಪ್ಲೇಸ್ ಮಾಡ್ಬೇಕು. ಯಾವ ಸೈನ್ ಪ್ಲೇಸ್ ಮಾಡ್ಬೇಕಂದ್ರೆ ಲಾರ್ಜ್ ನಂಬರ್ ಹಿಂದೆ ಇರೋ ಸೈನ್. ಲಾರ್ಜ್ ನಂಬರ್ ಯಾವುದು ಅದ್ರ ಹಿಂದ್ಗಡೆ ಒಂದ್ ಸೈನ್ ಬರುತ್ತೆ, ಯಾವ ಸೈನ್ ಇರತ್ತೆ ಆ ಸೈನ್ ಇಡ್ಬೇಕು. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ. ನಾನು ರಿಪೀಟ್ ಆಗಿ ಯಾಕೆ ಹೇಳಿದ್ದೇನೆ ಅಂದ್ರೆ ನಿಮ್ಗೆ ಇನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ. ನೀವು ಫಸ್ಟಿಗೆ ಕೆಲವೊಬ್ರಿಗೆ ಫಸ್ಟಿಗೆ ಹೇಳೋಣ ಅರ್ಥ ಆಗಿರತ್ತೆ, ಇನ್ನೊಬ್ರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರತ್ತೆ. ಸೊ ಅದಕ್ಕಾಗಿ ನಾನು ರಿಪೀಟ್ ಆಗಿ ಹೇಳಿದೆ. ಅರ್ಥ ಆಯ್ತಾ? ಈಗ ನಿಮ್ಗೆ ಎಲ್ಲಾನು ಕನ್ಫ್ಯೂಷನ್ ಎಲ್ಲ ಕ್ರಿಯೇಟ್ ಆಗಿರೋದು ಎಲ್ಲಾನು ಸಾಲ್ವ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಥರ್ಡ್ ರೂಲ್ ಏನಂದ್ರೆ ಹೀಗೆ ಒಂದು ಬಾಕ್ಸ್ ಹಾಕೊಳ್ಳಿ. ಥರ್ಡ್ ರೂಲ್ ಏನಂದ್ರೆ ಎರಡು ಪಾಸಿಟಿವ್ ಇಂಟೀಜರ್ಸ್ ತಗೊಂಡು ನೀ ಮಲ್ಟಿಪ್ಲೈ ಮಾಡಿದ್ರೆ ನಿನಗೆ ಪಾಸಿಟಿವ್ ಸಿಗ್ತೈತಿ. ದೆನ್ ಎರಡು ನೆಗೆಟಿವ್ ಇಂಟೀಜರ್ ತಗೊಂಡು ನೀ ಮಲ್ಟಿಪ್ಲೈ ಮಾಡಿದ್ರೆ ನಿನಗೆ ಪಾಸಿಟಿವ್ ಸಿಗ್ತೈತಿ. ದೆನ್ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿನಗೆ ನೆಗೆಟಿವ್ ಒಳಗಡೆ ಬರುತ್ತೆ. ಒಂದು ನೆಗೆಟಿವ್ ತಗೊಂಡು ಇನ್ನೊಂದು ಪಾಸಿಟಿವ್ ತಗೊಂಡ್ರೆ ನಿಮಗೆ ನೆಗೆಟಿವ್ ಸಿಗತೈತಿ. ಇದು ಥರ್ಡ್ ರೂಲ್. ಇದು ಮಲ್ಟಿಪ್ಲಿಕೇಶನ್ ಆಯ್ತು, ಮಲ್ಟಿಪ್ಲೈ ಅಲ್ಲಿ ಹೆಲ್ಪ್ ಆಗ್ತೈತಿ. ಏನು, ಎರಡು ಇಂಟಿಜರ್ನ ನಾವು ಮಲ್ಟಿಪ್ಲೈ ಮಾಡುವಾಗ ಪಾಸಿಟಿವ್ ಒಳಗಡೆನೆ ಸಿಗ್ತೈತಿ. ಎರಡು ನೆಗೆಟಿವ್ ಇದ್ರೆ ಪಾಸಿಟಿವ್, ಎರಡು ಒಂದ್ ನೆಗೆಟಿವ್ ಒಂದ್ ಪಾಸಿಟಿವ್ ಇದ್ರೆ ನೆಗೆಟಿವ್
ಒಂದು ಪಾಸಿಟಿವ್ ನೆಗೆಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಇದ್ರೆ ನೆಗೆಟಿವ್. ಅರ್ಥ ಆಯ್ತಾ? ಇದು ಥರ್ಡ್ ರೂಲ್. ಇನ್ ಫೋರ್ತ್ ರೂಲ್ ಏನಂದ್ರೆ ಡಿವಿಷನ್ ಒಳಗಡೆ, ಡಿವಿಷನ್ ಅಲ್ಲಿ ಏನ್ ಮಾಡ್ತೀವಂದ್ರೆ ನಾವು ಈಗ ಎರಡು ಪಾಸಿಟಿವ್ ಇಂಟೀಜರ್ನ ನೀವು ಡಿವೈಡ್ ಮಾಡ್ತಿದ್ದೀರಿ, ಹೀಗಾದ್ರೂ ಇಲ್ಲ ಪಾಸಿಟಿವ್ ಬೈ ಅಂದ್ರೆ ಇದು ಡಿವೈಡ್ ಸೈನ್ ಈ ತರ ಫ್ರಾಕ್ಷನ್ ಅಲ್ಲಿ ಕೊಡ್ತಾರೆ, ಇದು ಡಿವೈಡ್ ಸೈನ್. ಎರಡು ಪಾಸಿಟಿವ್ ಬಂದ್ರೆ ನಿಮಗೆ ಇದ್ರದ್ದು ರಿಸಲ್ಟ್ ಏನ್ ಬರ್ತೈತಿ? ಪಾಸಿಟಿವ್. ಎರಡು ಪಾಸಿಟಿವ್ ತಗೊಂಡ್ರೆ ಅದ್ರ ಬಂದಿರೋ ಆನ್ಸರ್ನು ಪಾಸಿಟಿವ್. ಎರಡು ನೆಗೆಟಿವ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಸಿಗೋದು ಪಾಸಿಟಿವ್. ನೋಟ್ ಮಾಡ್ಕೊಳ್ಳಿ. ಡಿವೈಡ್ ಮಾಡುವಾಗ ಹೇಗೆ ಅಂದ್ರೆ ಎರಡು ಪಾಸಿಟಿವ್ ಇದ್ರೆ ಪಾಸಿಟಿವ್, ಎರಡು ನೆಗೆಟಿವ್ ಇದ್ರೆ ಪಾಸಿಟಿವ್. ಯಾಕೆ ಅಂದ್ರೆ ಇಲ್ಲೊಂದ್ ಸೈನ್ ಕ್ಯಾನ್ಸಲ್ ಆಗ್ತೈತಿ, ಕ್ಯಾನ್ಸಲೇಷನ್ ಮಾಡುವಾಗ ಈ ಸೈನ್ ಸೇಮ್ ಐತಿ ಹೋಗ್ಬಿಡ್ತೈತಿ. ಸೇಮ್ ನಂಬರ್ ಹ್ಯಾಂಗ್ ಸೇಮ್, ಇಲ್ಲಿ 1 ಇದ್ರೆ ಇಲ್ಲಿ 1 ಇದ್ರೆ ಕ್ಯಾನ್ಸಲ್ ಮಾಡ್ತೀರಿ, 2 ಇದ್ರೆ 2 ಕ್ಯಾನ್ಸಲ್ ಮಾಡ್ತೀರಿ. ಹಾಗೆ ಇಲ್ಲಿ ಮೈನಸ್ ಇದ್ರೆ ಅವು ಎರಡು ಕ್ಯಾನ್ಸಲ್ ಆಗಿ ಪ್ಲಸ್ ಬಂದ್ಬಿಡ್ತೈತಿ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್ ಒಂದು ಫಸ್ಟಿಗೆ ಪಾಸಿಟಿವ್ ತಗೊಂಡು ದೆನ್ ನೆಗೆಟಿವ್ಲಿ ಡಿವೈಡ್ ಮಾಡುವಾಗ, ಫಸ್ಟಿಗೆ ಪಾಸಿಟಿವ್ ತಗೊಂಡು ನೆಗೆಟಿವ್ಲಿ ಡಿವೈಡ್ ಮಾಡುವಾಗ ನಿಮಗೆ ನೆಗೆಟಿವ್ ಒಳಗಡೆ ಸಿಗ್ತೈತಿ ಆನ್ಸರ್. ಇದು ನೋಟ್ ಮಾಡ್ಕೊಳ್ಳಿ. ಇದು ಏನು, ಎರಡು ಪಾಸಿಟಿವ್ ತಗೊಂಡ್ರೆ ಪಾಸಿಟಿವ್ ಸಿಗ್ತೈತಿ, ಎರಡು ನೆಗೆಟಿವ್ ತಗೊಂಡ್ರೆ ಪಾಸಿಟಿವ್ ಸಿಗ್ತೈತಿ. ಒಂದು ಪಾಸಿಟಿವ್ ನೆಗೆಟಿವ್ಲೇ ಡಿವೈಡ್ ಮಾಡುವಾಗ ನೆಗೆಟಿವ್ ಬರ್ತೈತಿ ನಮ್ಗೆ ರಿಸಲ್ಟ್. ದೆನ್ ಲಾಸ್ಟ್ ಯಾವುದು? ಲಾಸ್ಟ್ ಇಲ್ಲೇ ಮೇಲೆ ಬರಿತೀನಿ. ಲಾಸ್ಟ್ ಮೇಲೆ ಬರಿತೀನಿ. ಏನಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಚಿಲ್ಡ್ರನ್ಸ್, ಇಲ್ಲಿ ನೀವು ಫಸ್ಟಿಗೆ ನೆಗೆಟಿವ್ ತಗೊಂಡು ಪಾಸಿಟಿವ್ಲೇ ಡಿವೈಡ್ ಮಾಡುವಾಗ, ಇಲ್ಲ ಮೇಲ್ಗಡೆ ನೆಗೆಟಿವ್ ತಗೊಂಡು ಕೆಳಗಡೆ ಪಾಸಿಟಿವ್ ಈ ತರ ಬಂದ್ರೆ ಇಲ್ಲಿ ನಿಮಗೆ ಸಿಗೋದು ನೆಗೆಟಿವ್ ಅಲ್ಲಿ, ಅಂದ್ರೆ ಈಸ್ ಈಕ್ವಲ್ ಟು ನೆಗೆಟಿವ್. ಎರಡತ್ತರದ್ದು ರಿಸಲ್ಟ್ ನೆಗೆಟಿವ್ ಒಳಗೆ ಬರ್ತೈತಿ. ಅಂದ್ರೆ ಫಸ್ಟಿಗೆ ನೆಗೆಟಿವ್ ತಗೊಂಡು ಪಾಸಿಟಿವ್ಲಿ ಡಿವೈಡ್ ಮಾಡುವಾಗ ನೆಗೆಟಿವ್ ಸಿಗ್ತೈತಿ. ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ ಫಾಸ್ಟ್ ಆಗಿ. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇವೆಲ್ಲ ರೂಲ್ಸ್ ನಾವು ಇನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಅಪ್ಲೈ ಮಾಡೋಣ. ಓಕೆ, ಹಾಗಾದ್ರೆ ಇನ್ನೊಮ್ಮೆ ರಿಕಾಲ್ ಮಾಡ್ತೀನಿ ನೋಡಿ ಚಿಲ್ಡ್ರನ್ಸ್. ಫಸ್ಟ್ ರೂಲ್ ಏನಂದ್ರೆ ಎರಡು ಸೇಮ್ ಸೈನ್ ಸೇಮ್ ಇದ್ರೆ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಆಡ್ ನಂಬರ್ಸ್. ಹೌದು, ಸೇಮ್ ಸೈನ್ ಇದ್ರೆ ನಂಬರ್ಸ್ ಆಡ್ ಮಾಡ್ತೀವಿ. ಸೈನ್ ಪಾಸಿಟಿವ್ ಇದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಇದ್ರೆ ನೆಗೆಟಿವ್. ಅರ್ಥ ಆಯ್ತಾ? ಸೆಕೆಂಡ್ ರೂಲ್ ಏನು? ಡಿಫ್ರೆಂಟ್ ಸೈನ್ ಇದ್ರೆ ಏನ್ ಮಾಡ್ತೀವಿ? ಇದು ಡಿಫ್ರೆಂಟ್ ಐತಿ. ಡಿಫ್ರೆಂಟ್ ಸೈನ್ ಇದ್ರೆ ಏನ್ ಮಾಡ್ತೀವಿ? ಸಬ್ಟ್ರಾಕ್ಟ್. ಏನ್ ಸಬ್ಟ್ರಾಕ್ಟ್ ಮಾಡ್ತೀವಿ? ಡಿಫ್ರೆಂಟ್ ಸೈನ್ ಇದ್ರೆ ಸಬ್ಟ್ರಾಕ್ಟ್ ನಂಬರ್ಸ್. ಸೈನ್ ಯಾವ್ದು ಇಡ್ತೀವಿ ಅಂದ್ರೆ ಲಾರ್ಜರ್ ನಂಬರ್ ಸೈನ್, ಅಂದ್ರೆ ಸೈನ್ ಆಫ್ ಲಾರ್ಜ್ ನಂಬರ್. ಅರ್ಥ ಆಯ್ತಾ? ಸೈನ್ ಆಫ್ ಲಾರ್ಜ್ ನಂಬರ್. ಇನ್ನ ಥರ್ಡ್ ರೂಲ್ ಏನಂದ್ರೆ ಎರಡು ಪಾಸಿಟಿವ್ ತಗೊಂಡು ನೀವು ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಸಿಗ್ತೈತಿ.
ನೆಗೆಟಿವ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಸಿಗ್ತೈತಿ. ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್, ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ತಗೊಂಡ್ರೆ ನೆಗೆಟಿವ್. ಇದು ಥರ್ಡ್ ರೂಲ್. ದೆನ್ ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ರೂಲ್ ಯಾವುದು? ಲಾಸ್ಟ್ ರೂಲ್ ಯಾವ್ದು ಹೇಳಿದೆ? ಎರಡು ಪಾಸಿಟಿವ್ ತಗೊಂಡು ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಇದು ಪಾಸಿಟಿವ್ ಸಿಗ್ತೈತಿ. ಏನು ನೆಕ್ಸ್ಟ್ ಏನು? ಎರಡು ಪಾಸಿಟಿವ್ ತಗೊಂಡು ಡಿವೈಡ್ ಮಾಡಿದ್ರೆ ಪಾಸಿಟಿವ್ ಸಿಗ್ತೈತಿ. ಎರಡು ನೆಗೆಟಿವ್ ತಗೊಂಡು ಡಿವೈಡ್ ಮಾಡಿದ್ರೆ ಪಾಸಿಟಿವ್ ಸಿಗ್ತೈತಿ. ಮತ್ತೆ ನೆಕ್ಸ್ಟ್ ಏನು? ಒಂದು ಪಾಸಿಟಿವ್ ತಗೊಂಡು ನೆಗೆಟಿವ್ಲೆ ಡಿವೈಡ್ ಮಾಡಿದ್ರೆ ನೆಗೆಟಿವ್ ಸಿಗ್ತೈತಿ. ದೆನ್ ಒಂದು ನೆಗೆಟಿವ್ ತಗೊಂಡು ಪಾಸಿಟಿವ್ಲೆ ಡಿವೈಡ್ ಮಾಡಿದ್ರೆ ನೆಗೆಟಿವ್ ಸಿಗ್ತೈತಿ. ಇದಿಷ್ಟು ಇಂಟೀಜರ್ಸ್ ಸಾಲ್ವ್ ಮಾಡುವಾಗ ರೂಲ್ಸ್. ಇವು 4 ರೂಲ್ಸ್ ನಿಮ್ಗೆ ರಿಮೆಂಬರ್ ಇರಬೇಕು. ಇವು 4 ರೂಲ್ಸ್ ಇಂದ ನೀವು ಸಾಲ್ವ್ ಮಾಡ್ತೀರಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಪ್ರಾಪರ್ಟೀಸ್ ಆಫ್ ಇಂಟೀಜರ್ಸ್ ಹೇಳ್ತೀನಿ. ಅದಷ್ಟು ಹೇಳಿದ್ರೆ ನಿಮ್ದು ಚಾಪ್ಟರ್ ಎಂಡ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.